ಅಲ್ಲಿ ಪುಟ್ಟ ಮಗು ಆಗಿರೋ ನಿರಂಜನ್ ಈಗ ದೊಡ್ಡ ಮಗುವಾಗಿ ಮಗು ಅಲ್ಲ ಒಬ್ಬ ಯಂಗ್ ಸ್ಟಾರ್ ಆಗಿ ಏನಾದರೂ ಯು ಅಲ್ಲಿ ಇರ್ತಾರಾ ಅಂತ. ಇಲ್ಲ ಯು ಐ ನಾನು ಮಾಡಿಲ್ಲ, ಇತ್ತು ಒಂದು ರೋಲು, ಬಟ್ ಅದೆಲ್ಲ ಬೇರೆ ಏನೋ ಚೇಂಜಸ್ ಆಗಿ ಬೇರೆ ಥರ ಆಯಿತು. ಸೊ ನಾನು ಅದಕ್ಕೆ ಅಫಿಷಿಯಲ್ ಆಗಿಲ್ಲ, ಬಟ್ ಬೇರೆ ಸಿನಿಮಾಗಳಿದೆ ನಂದು, ಆದಷ್ಟು ಬೇಗ ಬರ್ತೀನಿ. ಸೊ ನೆಕ್ಸ್ಟ್ ಸಿನಿಮಾ ಹಂಟರು, ಸೊ ಅದಕ್ಕೆಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹೇಳ್ತಾ ಇದ್ದೀರಾ ಅಂತ ಇಲ್ಲ, ನೀವು ಯು ಐ ನೋಡಿ ಫಸ್ಟು, ಅವ್ರು ಏನು ಹೇಳ್ತಾ ಇದ್ದಾರೆ ಆ ಥಾಟ್ ಕನ್ವೆ ಆಗಬೇಕು. ಯಾರಿದ್ದಾರೆ ಸೆಕೆಂಡ್ರಿ, ಬಟ್ ಅವ್ರು ಏನು ಕನ್ವಿಕ್ಷನಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅನ್ನೋದು ನೀವು ಅರ್ಥ ಮಾಡ್ಕೊಂಬಿಟ್ರೆ ಸಾಕು, ಬ್ಯೂಟಿಫುಲ್ ಆಗಿರುತ್ತೆ ಸಿನಿಮಾ. ಈಗ ನಿಮ್ಮ ಚಿಕ್ಕಪ್ಪಂಗೆ ಎಲ್ಲರೂ ಹೇಳೋದು ನೀವು ತಲೆಗೆ ಹುಳ ಬಿಡ್ತೀರಾ ಅಂತ, ಓಕೆನಾ? ಒಂದೊಂದ್ಸತಿ ಹಾವು ಬಿಟ್ಬಿಡ್ತಾರೆ, ಹೆಬ್ಬಾವು ಬಿಡ್ತಾರೆ ಅಂತಲೂ ಹೇಳ್ತಾರೆ, ಈ ಉಪ್ಪಿಟ್ಟು ಎಲ್ಲ ನೋಡಿದಾಗ ಅರ್ಥ ಆಗದೆ. ಸೊ ನಿಮಗೂ ಹಂಗೆ ಅನಿಸಿದ್ಯಾ ಚಿಕ್ಕಪ್ಪ ತಲೆಗೆ ಹುಳ ಬಿಡ್ತಾರೆ ಅಂತ? ಯು ಐ ಅರ್ಥ ಆಯ್ತಾ ಅಂತ? ಇಲ್ಲ, ಅದು ಹುಳ ಬಿಡೋದಲ್ಲ, ಅದು ಸತ್ತೋಗಿರೋ ಬ್ರೈನ್ನ ಒಂದ್ಸಲಿ ಒಡೆದೆಪ್ಸೋದು. ಸೊ ಅವ್ರ ಸಿನಿಮಾಗಳು ಅದೇ. ಏನಕ್ಕೆಂದರೆ ಒಂದು ಪ್ಯಾಟ್ರನ್ ಹೋಗ್ತಾ ಇರುತ್ತೆ ಎಲ್ಲರ ಮೈಂಡ್ ಸೆಟ್ಟು. ಅದೇ ರೀಲ್ಗಳು ನೋಡ್ತಾ ಇರ್ತಾರೆ, ಅದೇ ಗುಂಗಲಿರ್ತಾರೆ, ಏನೋ ಒಂದು ನ್ಯೂಸ್ ಇರುತ್ತೆ, ಅದರೊಳಗೆ ಇರ್ತಾರೆ. ಅವ್ರ ಸಿನಿಮಾ ನೋಡಿದಾಗ ಒಂದು 10 ಥರ ಓಪನ್ ಆಗುತ್ತೆ ತಲೆ. ಹಂಗಿತ್ತಲ್ಲ, ಹಿಂಗೆ ಮಾಡ್ಬೋದಲ್ಲ, ನಾನು ಹಿಂಗೆ ಹಾಕ್ಬೋದಲ್ಲ ಅಂತ. ಸೊ ಅದು ಬೇಕು. ಸೊ ಅದು ಹುಳ ಅನ್ನೋದನ್ನ ಬೇರೆ ಥರ ಐಡಿಯಾಲಜಿ ಅಂದ್ಕೊಂಡು ಒಂದು 10 ಥರ ಐಡಿಯಾಲಜಿ ಬಿಡ್ತಾರೆ, ಅದು ಅವ್ರ ಸ್ಪೆಷಾಲಿಟಿ. ಈಗ ಆಲ್ರೆಡಿ ಅವರು ಡೈರೆಕ್ಷನ್ ಇದರಲ್ಲೇ ಈ ಟಾಪ್ ಇಂಡಿಯಾದಲ್ಲಿ ನಂಬರ್ 10 ಏನೋ ಇದ್ದಾರೆ ಉಪ್ಪಿ ಸರ್. ಯು ಐ ಬಂದ್ಮೇಲೆ ಏನಾದರೂ ಟಾಪ್ ಪ್ಲೇಸ್ಗೆ ಹೋಗ್ಬೋದಾ? ಅದು ನಮಗೆ ಗೊತ್ತಿಲ್ಲ. ಅದು ಡೆಫಿನೆಟ್ಲಿ ಜನ ಇಂಟರ್ನ್ಯಾಷನಲ್ ಬೇಸ್ಡ್ ಅಂತ ಹೇಳ್ತಿದ್ದಾರೆ. ಹೌದು, ಡೆಫಿನೆಟ್ಲಿ. ಯಾಕಂದರೆ ಅಷ್ಟು ಲ್ಯಾಂಗ್ವೇಜಸಲ್ಲಿ ಮಾಡಿದ್ದಾರೆ. ಆಮೇಲೆ ಇಟ್ಸ್ ಅ ಯೂನಿವರ್ಸಲ್ ಕಾನ್ಸೆಪ್ಟ್. ಸೊ ಮೇ ಬಿ ಗೊತ್ತಿಲ್ಲ ಅದನ್ನು ಯಾವ ಥರ ಜನ ತಗೋತಾರೆ ಅನ್ನೋದು ಗೊತ್ತಿಲ್ಲ. ಸೊ ಅವ್ರು ತೊಗೊಂಡು ಅವ್ರು ಕೂಡ್ಸೋದು, ಅದೆಲ್ಲ ಅವ್ರು ಕೊಡೋ ಪಟ್ಟ, ಅದು ನಾವು ತೊಗೊಳೋದಿಲ್ಲ. ನಮಗೆ ಗೊತ್ತಿರೋ ಉಪ್ಪಿ ಏನಂತಂದರೆ ತುಂಬಾ ಸಿಂಪಲ್ಲು, ರಿಯಲ್ಲು, ಇದ್ದಿದ್ದನ್ನು ಇದ್ದಂಗೆ ಹೇಳೋರು. ಮತ್ತು ಯಾವುದೇ ಒಂದು ವಿಷಯ ಆಗಿರಲಿ ಅದನ್ನು ತುಂಬ ಥಿಂಕ್ ಮಾಡಿ ಅದ್ರ ಬಗ್ಗೆ ಮಾತನಾಡ್ತಾರೆ. ಆ ಥರ ಗೊತ್ತು ನಮಗೆ, ತುಂಬ ಹಂಬಲ್ಲು, ತುಂಬ ಕೈಂಡ್ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಗೊತ್ತಿರೋ ಉಪ್ಪಿ ಬಗ್ಗೆ ಜನರಿಗೆ ಏನು ಗೊತ್ತಿಲ್ಲದಿರೋ ವಿಷಯದ ಹೇಳೋದಾದರೆ ಏನು ಹೇಳ್ತೀರಿ ಅಂತ? ಇಲ್ಲ, ಅವರು ಮನೇಲಿ ಒಂದು ಆಚೆ ಒಂದು ಇಲ್ವೇ ಇಲ್ಲ. ಸೊ ಈಸ್ ನಾಟ್ ದಟ್ ಪರ್ಸನ್. ನಾನು ಇವಾಗ ಅವ್ರ ಬಗ್ಗೆ ಬೇರೆ ಏನೋ ಹೇಳಬೇಕು ಅಂದರೆ ನಾನು ಏನು ಹೊಸದಾಗಿ ಏನು ಹೇಳೋಕ್ಕಾಗಲ್ಲ, ಬಿಕಾಸ್ ಫ್ಯಾನ್ಸ್ ನೋ ಎವ್ರಿಥಿಂಗ್ ಅಬೌಟ್ ಹಿಮ್. ಅವ್ರ ಮನೇಲಿ ಯಾವ ಥರನೋ ಆಚೆ ಅದೇ ಥರ. ಈಸ್ ಅ ವೆರಿ ಪ್ಯೂರ್ ಸೋಲ್. ಯಾವಾಗಲೂ ಜನಗಳ ಬಗ್ಗೆ ಅವ್ರಿಗೆ ಏನು ಒಳ್ಳೇದಾಗಬೇಕು, ಏನು ಒಳ್ಳೇದು ಮಾಡಬೇಕು, ಅವ್ರಿಗೆ ಹೆಂಗೆ ನಾನು ಇನ್ನೂ ಅವರು ಟಚ್ ಮಾಡಲಿ, ನಾವು ಎಲ್ಲರೂ ಸೇರಿ ಕೆಲಸ ಮಾಡೋ ಅಂಥ ಒಂದು ಸಿಸ್ಟಮ್ ಯಾವ ಥರ ತರೋಣ, ಅದೆಲ್ಲ ತುಂಬ ಐಡಿಯಾಲಜೀಸ್ ಅವ್ರ ಮೈಂಡಲ್ಲಿದೆ. ಸೊ ಮನೇಲಿದ್ದಾಗಲೂ ಅದೇ ಮಾತುಕತೆ, ಫ್ಯಾನ್ಸ್ ಜೊತೆಗಿದ್ದಾಗಲೂ ಅದೇ ಮಾತುಕತೆ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಒಳ್ಳೆ ಸ್ಕ್ರಿಪ್ಟ್ಗಳದು ಅದಿದ್ದೇ ಇರುತ್ತೆ. ಬಟ್ ಹೀ ಈಸ್ ದ ಸೇಮ್ ಪರ್ಸನ್ ಥ್ರೂ ಔಟ್. ಹೀ ಈಸ್ ನೆವರ್ ಚೇಂಜ್ಡ್, ಹೀ ನೆವರ್ ವಿಲ್. ನಿರಂಜನ್ಗೆ ಇಷ್ಟ ಇಲ್ವಾ ಉಪ್ಪಿ ಸರ್ ಥರ ಕಾಣಿಸ್ಕೋಬೇಕು ಅಂತ? ಈಗ ಅಲ್ಲಿ ಕಾಣಿಸ್ಕೊಂಡಿರೋ ಥರ ಆಗಿರ್ಬೋದು, ಉಪೇಂದ್ರ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋ ಥರ. ಅದೆಲ್ಲ ಕಲ್ಟ್ ಸಿನಿಮಾಗಳು, ಅದೆಲ್ಲ ನಾನಲ್ಲ, ಯಾರು ಮಾಡಿದ್ರು ಆಗಲ್ಲ. ಅದೆಲ್ಲ ಅವರೇ ಮಾಡಬೇಕು. ಇಲ್ಲ, ತುಂಬ ಎಕ್ಸ್ಪೆಕ್ಟೇಷನ್ ಇದೆ ನನ್ನ ಮೇಲೆ. ಪಾಪ ತುಂಬ ವರ್ಷಗಳಿಂದ ಕಾಯ್ತಾ ಇದ್ದಾರೆ ಕೂಡ ನನ್ನ ಸಿನಿಮಾಗಳಿಗೆ. ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡ್ತೀನಿ ನಾನು, ಆ್ಯಕ್ಷನ್ ಸಿನಿಮಾ ಅಂತ. ಆದಷ್ಟು ಬೇಗ ಬರ್ತೀನಿ, ನಿರೀಕ್ಷೆ ಸ್ವಲ್ಪ ವೆಯ್ಟ್ ಮಾಡಿ. ಐ ಥಿಂಕ್ ಐ ವಿಲ್ ಫುಲ್ಫಿಲ್ ವಾಟ್ ಎವರ್ ದರ್ ಥಿಂಕಿಂಗ್ ಆಫ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ನಿಮಗೆ. ಆದಷ್ಟು ಬೇಗ ಬನ್ನಿ ಬಿಗ್ ಸ್ಕ್ರೀನ್ಗೆ. ಸೊ ನೋಡಿದ್ರಲ್ಲ, ಇದಿಷ್ಟು ನಿರಂಜನ್ ಅವರ ಮಾತು. ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.